ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಬಂಪರ್ ಲಾಟರಿ ನ್ಯೂಸ್ ಅನ್ನು ನಾನು ತಂದಿದ್ದೀನಿ ವೀಕ್ಷಕರೇ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಬಂಪರ್ ಲಾಟರಿ ನ್ಯೂಸ್ ಅನ್ನು ನಾನು ಕೊಟ್ಟಿದ್ದೀನಿ ವೀಕ್ಷಕರೇ ಈ ವಿಡಿಯೋದಲ್ಲಿ. ಹೌದು ವೀಕ್ಷಕರೇ, ಆ ನ್ಯೂಸ್ ಏನಪ್ಪಾ ಅಂತ ಅನ್ಕೋತಾ ಇದ್ರ, ಇವತ್ತು ಸೆಪ್ಟೆಂಬರ್ 2 ಆಗಿರೋದ್ರಿಂದ ಇವತ್ತು 2 ಗಂಟೆಗೆ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ನೀವು ಅಂತ ಇದ್ರ 4,000 ಹಣ ಯಾಕೆ ಅಂದ್ರೆ ಜುಲೈ ತಿಂಗಳ ಹಣ ಒಂದು ಮತ್ತು ಆಗಸ್ಟ್ ತಿಂಗಳಿನ ಹಣ ಒಂದು ಎರಡು ಸೇರಿ 4,000 ಹಣ ಆಯ್ತು ವೀಕ್ಷಕರೇ. ಮತ್ತು ವೀಕ್ಷಕರೇ, ಕೆಲವರಿಗೆ ಜೂನ್ ತಿಂಗಳ ಹಣವನ್ನು ಆಲ್ರೆಡಿ ಜಮಾ ಆಗಿದೆ. ಹಾಗಾದ್ರೆ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಮತ್ತು ವೀಕ್ಷಕರೇ, ನಿಮಗೆ ಹಣ ಜಮಾ ಆಗಿರಬೇಕಾಗಿರೋದು ಕೇವಲ ಜುಲೈ ತಿಂಗಳ ಹಣ ಮತ್ತು ಆಗಸ್ಟ್ ತಿಂಗಳ ಹಣ, ಈ 2 ತಿಂಗಳ ಹಣ ಸೇರಿ 4,000 ಹಣ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಡಿಬಿಟಿ ಮುಖಾಂತರ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ನಿಜ. ಆದರೆ ಆಗಸ್ಟ್ ತಿಂಗಳಿನ ಹಣವನ್ನು ಕೂಡ ಬಿಡುಗಡೆ ಸಾಧ್ಯತೆ ಇದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಕೇವಲ ಆಗಸ್ಟ್ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಆದರೆ ಬಿಡುಗಡೆ ಮಾಡುವ ಕನ್ಫರ್ಮ್ ಆಗಿಲ್ಲ. ಆದರೆ ಎರಡು ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿಲ್ಲಪ್ಪ ಅಂದ್ರೆ ಜುಲೈ ತಿಂಗಳ ಹಣವನ್ನು ಮಾತ್ರ ಬಿಡುಗಡೆ ಮಾಡುತ್ತೇನೆ ಅಂತ 2 ಗಂಟೆ ಹಣಗೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗಾದ್ರೆ ಡಿಬಿಟಿ ಮುಖಾಂತರ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ 2,000 ರೂಪಾಯಿ ಹಣವನ್ನು ಜಮಾ ಆದರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಬಂಪರ್ ಲಾಟರಿ ಅಂತ ಹೇಳ್ಬೋದು ವೀಕ್ಷಕರೇ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ 2,000 ರೂಪಾಯಿ ಹಣವನ್ನು ಬಿಟ್ಟರೆ ಮತ್ತೊಂದು ಗುಡ್ ನ್ಯೂಸ್ ಏನು ವೀಕ್ಷಕರೇ. ಮತ್ತು ವೀಕ್ಷಕರೇ, ನೀವು ಏನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ. ಹಾಗೂ ವೀಕ್ಷಕರೇ, ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಹಾಗೂ ಇದರ ಮುಂದಿರುವ ಬೆಲ್ ಐಕನ್ ಕೊಟ್ಟು ಆನ್ ಅಲ್ಲಿ ಸೆಟ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ. ಹೌದು ವೀಕ್ಷಕರೇ, ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ, ಅವರಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ. ಮತ್ತು ವೀಕ್ಷಕರೇ, ಈ ವಿಡಿಯೋನ ತಪ್ಪದೇ ಪೂರ್ತಿಯಾಗಿ ವಾಚ್ ಮಾಡೋದು ಮಾತ್ರ ಕೂಡ ಮರಿಬೇಡಿ. ಮತ್ತು ವೀಕ್ಷಕರೇ, ನೀವು ಏನಾದರೂ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟೋದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ಆಮೇಲೆ ನಮಗೆ ಹಣ ಜಮಾ ಆಗಿಲ್ಲ ಅಂತ ನಮ್ಮ ಮೇಲೆ ದೋಷ ಹೊರಿಸಬೇಡಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಸಂಪೂರ್ಣ ಮಾಹಿತಿ ವಿಡಿಯೋನ ಹೇಳ್ತೀನಿ ವೀಕ್ಷಕರೇ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕನ್ಫರ್ಮ್ ಆಗಿ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಡಿಬಿಟಿ ಮುಖಾಂತರ ಮಾಹಿತಿ ಕೊಟ್ಟಿರೋದು ನಿಜ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸೆಪ್ಟೆಂಬರ್ 2 ಗಂಟೆಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ 2,000 ರೂಪಾಯಿ ಹಣವನ್ನು ಜಮಾ ಆದರೆ ಆಗಸ್ಟ್ ತಿಂಗಳಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರಪ್ಪ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ವೀಕ್ಷಕರೇ. ಹೌದು ವೀಕ್ಷಕರೇ, ಆಗಸ್ಟ್ ತಿಂಗಳಿನ ಹಣವನ್ನು ಕೂಡ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದರೆ, ಆದರೆ ಕನ್ಫರ್ಮ್ ಆಗಿ ಸಾಧ್ಯತೆ ಸಿಕ್ಕಿಲ್ಲ ವೀಕ್ಷಕರೇ. ಮತ್ತು ವೀಕ್ಷಕರೇ, ನಿಮಗೆ ಏನಾದರೂ ಆಗಸ್ಟ್ ತಿಂಗಳಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದರೆ 4,000 ರೂಪಾಯಿ ಹಣವನ್ನು ಜಮಾ ಆಗುತ್ತೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, 4,000 ರೂಪಾಯಿ ಹಣವನ್ನು ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಮಹಿಳೆಯರಿಗೆ ಜಮಾ ಆದರೆ ಬಂಪರ್ ಲಾಟರಿ ಅಂತ ಮತ್ತೇನ್ ಹೇಳ್ತೇವೆ ವೀಕ್ಷಕರೇ. ಮತ್ತು ವೀಕ್ಷಕರೇ, ನಮಗೆ ಸಿಕ್ಕಿರುವ ಕನ್ಫರ್ಮ್ ಮಾಹಿತಿ ಪ್ರಕಾರ 2 ಗಂಟೆಗೆ ಹಣವನ್ನು ಕೇವಲ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತಾನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಜುಲೈ ತಿಂಗಳ ಹಣವನ್ನು ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಡಿಬಿಟಿ ಮುಖಾಂತರ 2,000 ರೂಪಾಯಿ ಹಣವನ್ನು ಬಿಟ್ಟರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಬಂಪರ್ ಲಾಟರಿ ಎಂದು ಆಯ್ತು ಆಲ್ರೆಡಿ ಹೇಳಿದ್ದೀನಿ ವೀಕ್ಷಕರೇ. ಮತ್ತು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡ್ತಾ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗಾಗಿ ಈ ತಿಂಗಳಿನ ಹಣ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಹಾಗಾದ್ರೆ ಜುಲೈ ತಿಂಗಳ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಜೂನ್ ತಿಂಗಳ ಹಣವನ್ನು ಕೂಡ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಮತ್ತು ವೀಕ್ಷಕರೇ, ಆಗಸ್ಟ್ ತಿಂಗಳಿನ ಹಣ ಮತ್ತು ಜುಲೈ ತಿಂಗಳ ಹಣ, ಈ 2 ತಿಂಗಳ ಹಣವನ್ನು 4,000 ಹಣವನ್ನು ಬಿಡುಗಡೆ ಮಾಡಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗಾದರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ 3 ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ಆಗಸ್ಟ್ ತಿಂಗಳಿನ ಹಣವನ್ನು ಮತ್ತು ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದರೆ ಜುಲೈ ತಿಂಗಳ ಹಣವನ್ನು 2 ತಿಂಗಳ ಹಣವನ್ನು ಮತ್ತು ವೀಕ್ಷಕರೇ 4,000 ಹಣವನ್ನು ಸೆಪ್ಟೆಂಬರ್ 2 ಮತ್ತು 2 ಗಂಟೆಗೆ ಹಣವನ್ನು ಬಿಡುಗಡೆ ಮಾಡುತ್ತೇನಂತ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತೊಂದು ಗುಡ್ ನ್ಯೂಸ್ ಏನು ವೀಕ್ಷಕರೇ. ಮತ್ತು ವೀಕ್ಷಕರೇ, ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿ ವಾಚ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಹೌದು ವೀಕ್ಷಕರೇ, ನಿಮ್ಮ ಮೈಂಡ್ ಅಲ್ಲಿ ಇನ್ನೊಂದು ಓಡ್ತಾ ಇರುತ್ತೆ, ಆದ್ರೆ ಎಷ್ಟು ಜಿಲ್ಲೆಗಳ ಹಣವನ್ನು ಬಿಡುಗಡೆ ಮಾಡ್ತಾರಪ್ಪ ಅಂತ ಸಂಪೂರ್ಣ ಮಾಹಿತಿ ನಿಮಗೆ ಓಡ್ತಾ ಇರುತ್ತೆ. ಹಾಗಾದ್ರೆ ವೀಕ್ಷಕರೇ, ಎಲ್ಲಾ ಆಲ್ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, 30 ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಡಿಬಿಟಿ ಮುಖಾಂತರ 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ರಾಜ್ಯ ಸರ್ಕಾರ ಕಡೆಯಿಂದ 4,000 ರೂಪಾಯಿ ಹಣವನ್ನು ಯಾಕೆ ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಮತ್ತು ತೊಂದರೆ ಯಾಕೆ ಬರ್ತಾ ಇದೆ ಮತ್ತು ಗೌರಿ ಗಣೇಶ ಹಬ್ಬ ದಿನವನ್ನು ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಕೆಲವರಿಗೆ ಗೌರಿ ಗಣೇಶ ಹಬ್ಬ ದಿನವೇ ಹಣವನ್ನು ಜಮಾ ಆಗಿದೆ, ಕೆಲವರಿಗೆ ಹಣವನ್ನು ಜಮಾ ಆಗಿಲ್ಲ ವೀಕ್ಷಕರೇ. ಮತ್ತು ವೀಕ್ಷಕರೇ, ಕೆಲವು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದರೆ ಗೌರಿ ಗಣೇಶ ಹಬ್ಬ ದಿನ ಕೇವಲ 2 ಕೋಟಿ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ
ಗೌರಿ ಗಣೇಶ ಹಬ್ಬ ದಿನ. ಹಾಗಾದ್ರೆ ವೀಕ್ಷಕರೇ ಇವತ್ತು ಸೆಪ್ಟೆಂಬರ್ 2 ಆಗಿರೋದ್ರಿಂದ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕೇವಲ 2,000 ರೂಪಾಯಿ ಮತ್ತು ಒಂದು ಕಂತಿಗೆ ಆದರೆ 2 ಕಂತಿಗೆ ಹಣ 4,000 ಆಗುತ್ತೆ ವೀಕ್ಷಕರೇ. ಹಾಗಾದ್ರೆ 4,000 ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಡಿಬಿಟಿ ಮುಖಾಂತರನೇ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ ನಿಮಗೆ ಡಿಬಿಟಿ ಖಾತೆಗಳಾಗಿದರೆ ನಿಮಗೆ ತಪ್ಪದೇ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ ಇವೆಲ್ಲ ತೊಂದರೆನೇ ಬರ್ತಾ ಇರ್ತಿತ್ತಿಲ್ಲ, ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡಿದರೆ. ಹಾಗಾದ್ರೆ ಯಾವುದೋ ಏನೋ ಕಾರಣಕ್ಕೆ ಗೊತ್ತಿಲ್ಲ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ವೀಕ್ಷಕರೇ. ಅದಕ್ಕೋಸ್ಕರ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಆದರೆ ಜೂನ್ ತಿಂಗಳ ಹಣ ಮತ್ತು ಜುಲೈ ತಿಂಗಳ ಹಣ ಮತ್ತು ಆಲ್ರೆಡಿ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು ವೀಕ್ಷಕರೇ. ಮತ್ತು ವೀಕ್ಷಕರೇ ಜೂನ್ ತಿಂಗಳ ಹಣವನ್ನು ಆಲ್ರೆಡಿ 2,000 ಹಣವನ್ನು ಬಿಡುಗಡೆ ಮಾಡಿದರೆ ಇವಾಗ ಬಿಡುಗಡೆ ಮಾಡಬೇಕಾಗಿರೋದು ಜೂನ್ ತಿಂಗಳ ಹಣ ಬಿಡುಗಡೆ ಮಾಡಿದರೆ ಜುಲೈ ತಿಂಗಳ ಹಣ ಮತ್ತು ಆಗಸ್ಟ್ ತಿಂಗಳ ಹಣ ಎರಡು ಸೇರಿ 4,000 ಹಣವನ್ನು ಬಿಡುಗಡೆ ಮಾಡಬೇಕು ವೀಕ್ಷಕರೇ. ಹೌದು ವೀಕ್ಷಕರೇ ಈ 2,000 ಹಣ ಮತ್ತು 4,000 ಹಣವನ್ನು ತಪ್ಪದೇ ಜುಲೈ ತಿಂಗಳ ಹಣ ಮತ್ತು ಆಗಸ್ಟ್ ತಿಂಗಳ ಹಣ ತಪ್ಪದೇ ವೀಕ್ಷಕರೇ ಸೆಪ್ಟೆಂಬರ್ 2 ಮತ್ತು 2 ಗಂಟೆಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ವೀಕ್ಷಕರೇ ನಮ್ಮ ಈ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೂ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಮತ್ತು ವೀಕ್ಷಕರೇ ಅದರ ಮುಂದಿರುವ ಬೆಲ್ ಐಕಾನ್ ಆನ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಹೌದು ವೀಕ್ಷಕರೇ ಇದೇ ತರ ಸರಿಯಾದ ಮಾಹಿತಿಯನ್ನು ಮಹಿಳೆಯರಿಗೆ ಕೊಡ್ತಾ ಇರ್ತೀನಿ, ಅವರಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಗುಡ್ಡಿ ಸುಳ್ಳುಗಳನ್ನು ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ವೀಕ್ಷಕರೇ ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಬಾಯ್ ವೀಕ್ಷಕರೇ.